ನಾಯಿಗೆ ನಿಯತ್ತು ಅಂತಾರೆ, ಅದು ಕೃತಜ್ಞ ಪ್ರಾಣಿ ಅಂತಾರೆ. ಅದು ಯಾವಾಗಲೂ ಸಾಬೀತಾಗ್ತಾನೆ ಇರುತ್ತೆ. ಈಗ ಇಂಥದ್ದೇ ಮತ್ತೊಂದು ಸತ್ಯ ಸಾಬೀತಾಗಿದ್ದು ನಾಯಿ ಪ್ರಿಯರು ಸಂತಸ ಪಡಲೇಬೇಕು, ನಾಯಿಗೆ ಸಲ್ಯೂಟ್ ಮಾಡಲೇಬೇಕು. ಆ ಸ್ಟೋರಿ ಏನು ಅಂತೀರಾ? ಹೇಳ್ತೀವಿ ನೋಡಿ. ತನ್ನ ಮಾಲೀಕನ ತೋಟದ ಮನೆಯತ್ತ ಧಾವಿಸ್ತಾ ಇದ್ದ ನಾಗರಹಾವೊಂದನ್ನ ಕಂಡ ನಾಯಿ ಮಾಲೀಕರಿಗೆ ತೊಂದರೆ ಮಾಡಬಹುದು ಅಂತ ಭಾವಿಸಿ ಹಾವಿನೊಂದಿಗೆ ಹೋರಾಟ ನಡೆಸಿ ಅದನ್ನ ಕೊಂದು ತಾನು ಮಾಲೀಕರಿಗಾಗಿ ಪ್ರಾಣವನ್ನ ತೆತ್ತಿದೆ. ಈ ಹೃದಯ ವಿದ್ರಾವಕ ಘಟನೆ ಹಾಸನ ತಾಲೂಕಿನ ಕಟ್ಟಾಯದ ಚೌಡಳಿ ಕ್ರಾಸ್ ಬಳಿ ನಡೆದಿದೆ. ಗ್ರಾಮದ ನಾಗರಾಜೇಗೌಡ ಅನೂರ ತೋಟದಲ್ಲಿ ಈ ಘಟನೆ ನಡೆದಿದೆ. ನಾಗರಾಜೇಗೌಡ 8 ಎಕರೆ ತೋಟ ಮಾಡಿಕೊಂಡು ಕೃಷಿ ಮಾಡ್ತಾ ಇದ್ದಾರೆ. ಅಚ್ಚುಕಟ್ಟಾದ ತೋಟದಲ್ಲಿ ಅನೇಕ ರೀತಿಯ ಕೃಷಿಯನ್ನ ಮಾಡಲಾಗ್ತಾ ಇದೆ. ಅವರ ಮಗ ಜಯಂತ್ ಪ್ರೀತಿಯಿಂದ 2 ಜಾತಿ ನಾಯಿಗಳನ್ನ ಸಾಕೊಂಡಿದ್ರು. ಒಂದು ಪಿಟ್ಬುಲ್, ಅದರ ಹೆಸರು ಭೀಮಾ, ಮತ್ತೊಂದು ಡಾಬರ್ಮನ್, ಇದರ ಹೆಸರು ಮಿಂಚು. ಮಂಗಳವಾರ ಬೆಳಗ್ಗೆ ತೋಟದ ಮಾಲೀಕರ ಮೊಮ್ಮಕ್ಕಳು ಮನೆಯ ಮುಂದೆ ಆಟವಾಡ್ತಾ ಇದ್ದ ವೇಳೆ ದೊಡ್ಡ ಗಾತ್ರದ ನಾಗರಹಾವೊಂದು ಮಕ್ಕಳು ಆಟವಾಡ್ತಾ ಇದ್ದ ಕಡೆಗೆ ಬಂದು ಬಿಟ್ಟಿದೆ. ಇದನ್ನು ಗಮನಿಸಿದ ಭೀಮಾ ಮತ್ತು ಮಿಂಚು ವಿಷ ಸರ್ಪದ ಜೊತೆ ಕಾದಾಟಕ್ಕೆ ಇಳಿದಿವೆ. ಮೊದಲು ಅಟ್ಯಾಕ್ ಮಾಡಿದ ಪಿಟ್ಬುಲ್ ಭೀಮಾ ಹಾವು ಕೊನೆಯುಸಿರೆಳೆಯುವವರೆಗೆ ಅದರ ಜೊತೆ ಸೆಣಸಾಡಿದೆ. ಈ ಘಟನೆ ಕಂಡ ತೋಟದ ಕೆಲಸಗಾರರು ಕಾಳಗವನ್ನ ನಿಲ್ಲಿಸುವಂತೆ ಎಷ್ಟೇ ಕೂಗಾಡಿದ್ರೂ ಬಿಡದ ಸಾಕು ನಾಯಿಗಳು ಕೊನೆಯವರೆಗೂ ಹೋರಾಡಿ ಕಾಳಗದಲ್ಲಿ ನಾಗರಹಾವನ್ನ ಕೊಂದು ಹಾಕಿವೆ. ಅಲ್ಲದೆ ಕಾಳಗದಲ್ಲಿ ಪಿಟ್ಬುಲ್ ಭೀಮಾ ಮುಖಕ್ಕೆ ವಿಷ ಸರ್ಪ ಕಚ್ಚಿದ್ದು ಗಮನಿಸಿದ ಪಿಟ್ಬುಲ್ ವಿಷವೀರಿ ಪ್ರಾಣ ಬಿಟ್ಟಿವೆ. ಅವ್ರು ಬಂದ ತೋಟ ನೋಡೋಕ್ಕೆ ಅಂತ ಹೋಗ್ತಾ ಇದ್ದೆ ನಾವು, ಮಕ್ಕಳು ಮೊಮ್ಮಕ್ಕಳು ನಾವು ಎಲ್ಲ. ಅದು ನಮ್ಗೆ ಯಾವ ತೋಟಕ್ಕೆ ಹೋದ್ರೂ ಅದು ನಮ್ಮ ಜೊತೆ ಮುಂದೆ ಇರೋದು. ಅವತ್ತು ಅದೇ ಥರ ಮುಂದೆ ಹೋಯ್ತಾ ಇತ್ತು. ಅದು ಹಾವು ಕಾಣಿಸಿದೆ. ಅಷ್ಟರಲ್ಲಿ ಫೈಟ್ ಶುರುವಾದ್ಮೇಲೆ ನಾವಿನ್ನು ಮುಂದೆ ಹೋಗಲೇ ಇಲ್ಲ. ನಾವು ಅದು ಹೊಡೆಯೋಂಗಿಲ್ಲ, ಏನು ಮಾಡೋಕೆ ಕೊನೆಗೆ ಗೊತ್ತಾಗಲ್ಲ. ಇಂಥದ್ದು ಎಷ್ಟೋ ಸಾಯಿಸಿದಲ್ಲ, ಇದು ಹಂಗೆ ಅಂತ ತಿಳ್ಕೊಂಡು ಅದು ಗ್ರಾಚಾರ ಅವತ್ತು ಅಂತ್ಯ ಆಗಿ ಸಮಾಧಿ ಮಾಡಿದ್ದೀವಿ. ನೆನ್ನೆ ಅದಕ್ಕೆ 3 ದಿವಸ ಮಾಡಿ ಅದಕ್ಕೆ ಆರಾಧನೆ ಮಾಡಿ ಅದಕ್ಕೆ ಪ್ರಿಯವಾದ್ದೆಲ್ಲ ಇಟ್ಟು ಎಡೆ ಮಾಡಿ ಅದರ ಊಟನ ಅದ್ರ ಮಗಳು ಇನ್ನೊಂದು ಅದ್ರ ಫ್ರೆಂಡ್ ಅದಕ್ಕೆಲ್ಲ ಹಾಕಿ ಮಿಂಚು ಅದರ ಪ್ರಸಾದ ಮಾತ್ರ ತಿಂದಿದ್ದು ಇಲ್ಲಿವರೆಗೆ, ಬೇರೆ ಏನು ತಿಂದಿಲ್ಲ. ಅದು ಇವತ್ತು ಮಾಡಿಲ್ಲ. ಈ ಎಲ್ಲಾ ದೃಶ್ಯಗಳು ತೋಟದ ಕೆಲಸಗಾರನ ಮೊಬೈಲ್ನಲ್ಲಿ ಸೆರೆಯಾಗಿವೆ. ಮಾಲೀಕನಿಗಾಗಿ ನಿಯತ್ತು ಮೆರೆದ ಭೀಮನ ಸಾಹಸ ಕಂಡು ಈಗ ಜನರು ಕಣ್ಣೀರು ಹಾಕ್ತಾ ಇದ್ದಾರೆ.